ದುಬಾರಿ ದುನಿಯಾದಲ್ಲಿ ಕೇವಲ ಪೈಸೆಗಳಲ್ಲಿ ಲೆಕ್ಕಾಚಾರ. ತರಕಾರಿ ಖರೀದಿಗೆ 50 ಪೈಸೆ ನಿಗದಿ ಮಾಡಿದ ಸರ್ಕಾರ. ಪೈಸೆ ಲೆಕ್ಕದಲ್ಲಿ ಖರೀದಿಗೆ ಸೂಚನೆ ನೀಡಿರುವಂತದ್ದು ರಾಜ್ಯ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇದೊಂಥರ ಶಿಕ್ಷೆ. ತರಕಾರಿ ಖರೀದಿಗೆ 50 ಪೈಸೆ ನಿಗದಿ ಮಾಡಿಬಿಟ್ಟಿದೆ ಸರ್ಕಾರ. ಒಂದು ಮಗುವಿಗೆ ತರಕಾರಿ ಖರೀದಿಸೋಕೆ 50 ಪೈಸೆ ಅಂತೆ. ಒಂದು ಮಗುಗೆ ತರಕಾರಿ ಖರೀದಿಗೆ ಸರ್ಕಾರ ರೇಟ್ ಫಿಕ್ಸ್ ಮಾಡಿರೋದು. ಸರ್ಕಾರ ದರ ನಿಗದಿ ಇದೀಗ ವ್ಯಾಪಕ ಚರ್ಚೆ ಕಾರಣವಾಗ್ತಾ ಇದೆ, ತಲೆಬಿಸಿಗೂ ಕಾರಣವಾಗ್ತಾ ಇದೆ. ಹೆಂಗೆ ನಿಗದಿ ಮಾಡ್ಕೊಂಡಿದ್ದಾರೆ, ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ನೋಡಿ. ಸರ್ಕಾರದ ದರ ನಿಗದಿ ನೋಡ್ಬಿಡೋದಾದ್ರೆ ಅಂಗನವಾಡಿಯಲ್ಲಿ 10 ಮಕ್ಕಳು ಇದ್ರೆ 5 ರೂಪಾಯಿ ಕೊಡೋದಂತೆ. ಅಂಗನವಾಡಿಯಲ್ಲಿ ಏನಾದ್ರು 10 ಜನ ಮಕ್ಕಳು ಇದ್ರೆ 5 ರೂಪಾಯಿ ಕೊಡ್ತಾರಂತೆ. 5 ಪೈಸೆಯಲ್ಲಿ ತರಕಾರಿ ಹೆಂಗೆ ಖರೀದಿ ಮಾಡೋದೀಗ? ಇದು ಟಾಸ್ಕ್ ಅಲ್ವಾ, ದೊಡ್ಡ ಚಾಲೆಂಜ್ ಅಲ್ವಾ? ಏನೇ ಒಂದು ತರಕಾರಿ ಖರೀದಿಸ್ರು 20 ರೂಪಾಯಿ ಅಂತೂ ಕೊಡಲೇಬೇಕು. 50 ಪೈಸೆಗೆ ಯಾರು ಕೊಡ್ತಾರೆ? ಒಂದು ಕೊತ್ತಂಬರಿ ಕೊಟ್ಟರು ಕೊಡಲ್ಲ 50 ಪೈಸೆಗೆ. 10 ಮಕ್ಕಳಿದ್ರೂ ಸರ್ಕಾರ ಕೊಡೋದು ಕೇವಲ 5 ರೂಪಾಯಿ ಅಂತೆ. ಈ ಹಿಂದೆ ಒಂದು ಮಗುವಿಗೆ 2 ರೂಪಾಯಿ ತರಕಾರಿಗೆ ಹಣವನ್ನು ಕೊಡ್ತಾ ಇತ್ತು ಸರ್ಕಾರ. ಆದರೆ ಇದೀಗ ಅದನ್ನು 50 ಪೈಸೆಗೆ ಇಳಿಸಿರುವಂಥದ್ದು ರಾಜ್ಯ ಸರ್ಕಾರ. 60-40 ಅನುಪಾತದಲ್ಲಿ, 60-40 ಅನುಪಾತದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಹಣ ಬಿಡುಗಡೆ. ಸೊ ಇದೀಗ ದೊಡ್ಡ ತಲೆನೋವು ಆಗಿದೆ. ಇದನ್ನು ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಇವಾಗ ಅಂತ ಅಂಗನವಾಡಿ ಟೀಚರ್ಸ್ಗಳು ಕೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂಗನವಾಡಿ ಕಾರ್ಯಕರ್ತರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಅವರನ್ನು ಮಾತಾಡಿಸಿದ್ದಾರೆ, ಕೇಳೋಣ ಬನ್ನಿ. ಅಂಗನವಾಡಿಗೆ ಬರುವಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಚೌಕಾಸಿ ಮಾಡ್ತಾ ಇದೆ ಅನ್ನುವಂಥದ್ದು. 50 ಪೈಸೆಯ ಮುಖವನ್ನು ಅಥವಾ 50 ಪೈಸೆ 1 ರೂಪಾಯಿಗೆ ಚೌಕಾಸಿ ಮಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 2ರಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ನ ಮುಖಂಡರಂತಹ ಜಯಮ್ಮ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನೇರವಾಗಿ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮುಖ್ಯವಾಗಿ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಅದರಲ್ಲೂ ಕೂಡ ಮಕ್ಕಳಿಗೆ ಪೌಷ್ಟಿಕಾಂಶ ನೀಡುವಲ್ಲಿ ಸರ್ಕಾರ ಯಾಕೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಾಕೆ ಈ ಮೀನಾಮೇಷ ಎಣಿಸ್ತಾ ಇರುವಂಥದ್ದು? ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಕೇಂದ್ರಗಳ ಆರಂಭ ಆಗಿ 50 ವರ್ಷ ಆಗ್ತಾ ಇದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ, ಶಿಕ್ಷಣ ಇವೆಲ್ಲರ ವಿಚಾರವಾಗಿ ICDS ಆರಂಭ ಆಗಿದ್ದು, ಈಗ ಬಹುಮುಖ್ಯವಾಗಿ ನಾವು 2ನೇ ತಾರೀಕು ಮಾರ್ಚ್ 2ರಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಅವತ್ತು ನಮಗೆ ಏನು 6ನೇ ಗ್ಯಾರಂಟಿಯನ್ನು ತೊಗೊಂಡು ಬಂದು ಕೊಟ್ಟಿತ್ತು ಸರ್ಕಾರ, ಅದರಂತೆ ನಮಗೆ ಗೌರವಧನ ಹೆಚ್ಚಳ ಮಾಡಬೇಕು. ಹಾಗೆ 2011ರಿಂದ ಗ್ರ್ಯಾಚ್ಯುಟಿಯನ್ನು ನಿವೃತ್ತಿಯಾದವರಿಗೆ ಕೊಟ್ಟಿಲ್ಲ, ಅದನ್ನು ಕೊಡಬೇಕು ಅನ್ನೋದು ಬಹುಮುಖ್ಯ. BLOಯಿಂದ ಕೊಡ್ತಕ್ಕಂಥ ಸಮಸ್ಯೆಗಳಿಂದ ಪರಿಹಾರ ಕೊಡಬೇಕು. ಅದರಲ್ಲಿ ಬಹುಮುಖ್ಯವಾಗಿ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನಾವು ವಿತರಣೆ ಮಾಡಿ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು. ಆದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರಿ ಒಂದು ಮಗುವಿಗೆ 8 ರೂಪಾಯಿ ಇರುತ್ತೆ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಆಹಾರ ಧಾನ್ಯಗಳನ್ನೂ ತೆಗೆದು 50 ಪೈಸೆ ತರಕಾರಿ ತಗೊಳ್ಬೇಕು ಒಂದು ಮಗುಗೆ ಅಂತ ಕೊಡ್ತಾ ಇದೆ ಇಲಾಖೆ. ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ? ಕೇಂದ್ರ ಸರ್ಕಾರ 10 ವರ್ಷದಿಂದ ICDSಗೆ 1 ರೂಪಾಯಿ ಕೊಡಲಿಲ್ಲ, ಮತ್ತೆ ಸಂಬಳನೂ ಜಾಸ್ತಿ ಮಾಡಲಿಲ್ಲ, ನಮಗೆ ಅನುದಾನಗಳನ್ನು ಕೂಡ ಕೊಡ್ತಾ ಇಲ್ಲ. ಎರಡೂ ಸರ್ಕಾರಗಳು ಸರಿಯಾದ್ದಲ್ಲ. ಮುಖ್ಯವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾತ್ರಗಳೇನು? ಕೇಂದ್ರ ಎಷ್ಟು ಕೊಡಬೇಕು, ರಾಜ್ಯ ಸರ್ಕಾರ ಎಷ್ಟು ಕೊಡಬೇಕು? ಈಗ ಕೇಂದ್ರ ಬಂದು ಮೊದಲು 90% ಕೊಡ್ತಾ ಇತ್ತು ಅನುದಾನ, ಈಗ 60 ಇಳಿಸಿದೆ, 40ಕ್ಕೆ ರಾಜ್ಯ ಆಗ್ತಾ ಇದೆ. ಈ 2ರ ಅನುದಾನದಲ್ಲೇ ನಮಗೆ ಸಂಬಳ ಬರೋದು, 2ರ ಅನುದಾನದಲ್ಲೇ ಬಾಡಿಗೆ ಕೊಡೋದು, 2ರ ಅನುದಾನದಲ್ಲೇ ಆಹಾರ ಧಾನ್ಯಗಳನ್ನು ಇತರೆ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರೋದು. ಎಲ್ಲರೂ ಕೂಡ ಲೋಕಾಯುಕ್ತ ಅವರೆಲ್ಲರೂ ವಿಸಿಟ್ ಆಗಿದಾಗ ಅಡುಗೆ ಮಾಡೋದನ್ನ ಹೋಗಿ ನೋಡ್ತಾರೆ. ಅಡುಗೆ ಮನೆ ನೋಡಿದ್ರೆ ಅಲ್ಲಿ ತರಕಾರಿ ಇರೋದಿಲ್ಲ. ಅವ್ರೇನು ಹೇಳ್ತಾರೆ, ಎಲ್ಲಮ್ಮ ಬರೀ ಹಿಂಗಿದೆ ಬೇಳೆ, ಸಾಂಬಾರು ಪುಡಿ ಮತ್ತೇನು ಕೊಟ್ಟಿರ್ತಾರೋ ಅದನ್ನು ಹಾಕಿರ್ತಾರೆ. 50 ಪೈಸೆ ಕೊಟ್ಟರೆ ನೀವು 5-10 ಮಗು ಬಂದರೆ 5 ರೂಪಾಯಿಗೆ ಏನು ಬರುತ್ತೆ? ನಾವು ಅದನ್ನು ಜಾಸ್ತಿ ಮಾಡಿ ಅಂತ ಪತ್ರ ಬರೋದು, ವಿಷಯ ಕೇಳಿ ಎಲ್ಲ ಮಾಡ್ತಾ ಇದ್ದೀವಿ. ಏನೇ ಮಾಡಿದ್ರೂ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಇನ್ನೊಂದು ಮೊಟ್ಟೆ ಕೊಡ್ತಾರೆ, ಮೊಟ್ಟೆ 6 ರೂಪಾಯಿ ನಿಗದಿ ಮಾಡ್ತಾರೆ. ಏನು 1 ವರ್ಷಕ್ಕೆ ಒಂದೇ ಬಾರಿ ಮಾಡೋದು. ಮಾಡಿದಾಗ ಪ್ರತಿ ಬಾರಿ ಬದಲಾವಣೆ ಆಗುತ್ತೆ. ಪ್ರತಿ ತಿಂಗಳಲ್ಲಿ 7, 8 ಹಿಂಗೆಲ್ಲ ಆಗ್ತಿದೆ. ಅದನ್ನು ನೀವು ಯಾವಾಗ ಕಡಿಮೆ ಇದೆಯೋ ಕಡಿಮೆ ಕೊಡಿ, ಯಾವಾಗ ಜಾಸ್ತಿ ಇದೆಯೋ ಜಾಸ್ತಿ ಕೊಡಿ. ಒಂದೇ ಸಮ ಕೊಟ್ಟರೆ ಕೈಯಿಂದ ಹಾಕಬೇಕಾಗತ್ತೆ ಕಾರ್ಯಕರ್ತೆ. ಅದು ಆಗೋದು ಬೇಡ ಅಂತ. ಬಾಡಿಗೆ 1 ತಿಂಗಳು ಮುಂಗಡವಾಗಿ ಹಾಕೋದೇ ಇಲ್ಲ. 6 ತಿಂಗಳು, 7 ತಿಂಗಳು, 3 ತಿಂಗಳು ಬಾಡಿಗೆದಾರ ಯಾರು ಕೆಲಸ ಕೊಡ್ತಾರೆ, ಅಂಗನವಾಡಿನ ಇಟ್ಕೊಳ್ಳೋಕೆ ಕೊಡ್ತಾರೆ, ಅವ್ರ ಜೀವನಕ್ಕೆ ಬಂದಿರ್ತಾರೆ. ಆಗಲೂ ಅವಳು ಕೈಯಿಂದ ಹಾಕಿ ಮತ್ತು ಅವರಿಗೆ ಓನರ್ ಕೊಟ್ಟ ಮೇಲೆ ಅಲ್ಲಿಂದ ಇಸ್ಕೊಳ್ಬೇಕು. ಎಷ್ಟು ದಿನ ನೀವು ಬರೀ ಗೌರವದಂದಲೇ ದುಡಿಸ್ಕೊಳ್ತೀರಿ ಅಂತ ನಾವು ಇದರ ವಿರುದ್ಧವಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಏಪ್ರಿಲ್ ತಿಂಗಳಲ್ಲಿ 21, 22, 23 ಹೋರಾಟವನ್ನು ಅಲ್ಲೂ ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸರ್ಕಾರ ICDS ನಮ್ಮ ಮಹಿಳಾ ಮತ್ತು ಮಕ್ಕಳ ಎಲ್ಲರಿಗೂ ತುಂಬ ಅನ್ಯಾಯ ಮಾಡಿದೆ. ಅಲ್ಲಿ ನಾವು ಎಚ್ಚೆತ್ಕೊಳ್ಳೋ ಹಾಗೆ ತಾವು ಅವರನ್ನು ಪ್ರಶ್ನಿಸಬೇಕು ಅಂತ ಕೇಳ್ಕೊಳ್ತೀವಿ. ಒಟ್ಟಾರೆ ಇದು ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗ್ತಾ ಇರೋದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಈ ಒಂದು ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕು ಅನ್ನುವಂತಹ ಕಾರ್ಯಕ್ರಮಗಳು ಕೂಡ ಇರುವಂಥದ್ದು. ಅದು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ.
ಒಂದು ರೀತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನುದಾನಗಳನ್ನು ಬಿಡುಗಡೆ ಮಾಡೋದರಲ್ಲಿ ಚೌಕಾಸಿ ಮಾಡ್ತಾ ಇದೆ, ವಸ್ತುಸ್ಥಿತಿಯನ್ನು ಅರಿತು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋಂಥ ಆರೋಪ ಇಲ್ಲಿನ ಕಾರ್ಯಕರ್ತರದ್ದು. ಕ್ಯಾಮ್ರಾಮನ್ ಪಂಪಾಪ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.